ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಡಯಾಲಿಸಿಸ್ನಲ್ಲಿ ಪ್ರೋಟೀನ್ ಮಹತ್ವ ಏನು ಮತ್ತು MIA ಸಿಂಡ್ರೋಮ್ ಅಂದ್ರೆ ಏನು ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ವೈಟ್ ಫೀಲ್ಡ್, ಬೆಂಗಳೂರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಮೊದಲನೇದಾಗಿ ಅಂದರೆ ಈ ಡಯಾಲಿಸಿಸ್ ಪೇಷಂಟ್ಸ್ಗಳಿಗೆ ನ್ಯೂಟ್ರಿಷನ್ ಅನ್ನೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಇಲ್ಲಿ ಒಂದು ಡಯಾಲಿಸಿಸ್ ಅಂದ್ರೆ ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಮಿಷಿನಿಗೆ ಕನೆಕ್ಟ್ ಮಾಡಿಬಿಟ್ರೆ ಆಗೋಯ್ತು, ನಾವು ಮಿಷಿನ್ ರನ್ ಆಗ್ತಾ ಇದ್ರೆ ಆಯ್ತು, 4 hours ಮಿಷಿನಿಗೆ ಅಟ್ಯಾಚ್ ಇದ್ರೆ ಆಗೋಯ್ತು ಅಂತಾರೆ. ಬಟ್ ದಟ್ ಈಸ್ ನಾಟ್ ದ ಕೇಸ್. ಆ ಥರ ಆಗಲ್ಲ. ಅದು ಮಿಷಿನ್ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಆಫ್ ಡಯಾಲಿಸಿಸ್ ಅಂಡ್ ಕ್ವಾಂಟಿಟಿ ಆಫ್ ಡಯಾಲಿಸಿಸ್ ಎರಡು ಇಂಪಾರ್ಟೆಂಟು. ಅದ್ರ ಜೊತೆಗೆ ಈಕ್ವಲಿ ಇಂಪಾರ್ಟೆಂಟ್ ಬರೋದು ನ್ಯೂಟ್ರಿಷನ್. ಆಕ್ಚುಲಿ ವಿತೌಟ್ ನ್ಯೂಟ್ರಿಷನ್ ದೇರ್ ಇಸ್ ನೋ ಸೊಲ್ಯೂಷನ್. ಆಕ್ಚುಲಿ ನೀವು ಕ್ವಾಲಿಟಿ, ಈಗ ಡಯಾಲಿಸಿಸ್ ನಾವು ಏನಕ್ಕೆ ಮಾಡ್ತೀವಿ ಪೇಷಂಟ್ಗೆ, ದೇ ಹ್ಯಾವ್ ಟು ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು. ಅವರು ಪೇಷಂಟ್ ತರನೇ ಇರಬೇಕು ಅನ್ನೋ ರೂಲ್ಸ್ ಇಲ್ಲ. ಅವ್ರು ಚೆನ್ನಾಗಿ ಬದುಕಬೇಕು. ಅವರು ನಮ್ಮಲ್ಲಿ ಎಷ್ಟೊಂದು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಡಯಾಲಿಸಿಸ್ ಅಲ್ಲಿ ಇದ್ದಾರೆ. ಬರ್ತಾರೆ, ಡಯಾಲಿಸಿಸ್ ಮಾಡ್ಕೊಂತಾರೆ, ಆಫೀಸಿಗೆ ಹೋಗ್ತಾರೆ, ವರ್ಕ್ ಮಾಡ್ತಾರೆ. ದಟ್ ಈಸ್ ಅ ಪ್ರೊಡಕ್ಟಿವ್ ಲೈಫ್. ದೇ ಆರ್ ನಾಟ್ ಲೀಡಿಂಗ್ ಅಂದ್ರೆ ಒಂದು ಪೇಷಂಟ್ ಅಂತಾನೆ ಇರೋ ರೀತಿ ಅವ್ರಿಲ್ಲ ಬೇಸಿಕಲಿ. ಸೊ ದೇ ಆರ್ ಲೀಡಿಂಗ್ ಎ ಗುಡ್ ಕ್ವಾಲಿಟಿ ಲೈಫ್. ಅದು ಅಚೀವ್ ಆಗಬೇಕು. ಮತ್ತೆ ಲಾಂಗಿವಿಟಿ ಆಫ್ ಲೈಫ್ ಅಂದ್ರೆ ಬಹಳ ವರ್ಷ ಬದುಕಬೇಕು. ಇದು ನಮ್ಮ ಟಾರ್ಗೆಟ್ ಡಯಾಲಿಸಿಸ್ ಅಲ್ಲಿ. ಸೊ ಏನೇನ್ ಮುಖ್ಯ ಅದಕ್ಕೆ ನನ್ನ ಪರ್ಸನಲ್ ಪ್ರಕಾರ 40% ಕೇಸಸ್ ಅಲ್ಲಿ ಏನ್ ಇಂಪಾರ್ಟೆಂಟ್, 40% ಡಯಾಲಿಸಿಸ್ ಇಂಪಾರ್ಟೆಂಟ್, 40% ನ್ಯೂಟ್ರಿಷನ್ ಇಂಪಾರ್ಟೆಂಟ್, 20% ಮೆಡಿಕೇಶನ್ಸ್ ಇಂಪಾರ್ಟೆಂಟ್. ಇಲ್ಲ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದು ನೀವು, ಮೆಡಿಕೇಶನ್ಸ್ ಬರೀ 20% ಅಂತ ಅಂತಿದೀವಿ ಅಂತ. ಬಟ್ ದಟ್ ಈಸ್ ದ ಟ್ರಿಕ್ ಹಿಯರ್. ಆಕ್ಚುಲಿ ಯಾರು ಪೇಷಂಟ್ ಕರೆಕ್ಟ್ ಆಗಿ ಡಯಾಲಿಸಿಸ್ ಮಾಡಿಸ್ತಾರೆ, ಈಗ ಏನಂತಾರೆ, ನಾನು ವಾರದಲ್ಲಿ 3 ಮಾಡಿ ಅಂತ ನಾವು ಹೇಳ್ತೀವಿ. ಅವ್ರಂತಾರೆ ಇಲ್ಲ 2 ಮಾಡ್ತೀವಿ ಅಂತಾರೆ. ಇನ್ನೊಬ್ರು ನಾವಿಲ್ಲ 1 ಮಾಡ್ಬೋದಾ ಅಂತ. ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಅಂದ್ರೆ ನಾನು ಹೇಳೋದು ಇಲ್ಲಿ ಯಾವ್ದು ಶಾರ್ಟ್ ಕಟ್ಸ್ ಹುಡುಗಕ್ಕೆ ಹೋಗ್ಬೇಡಿ. ಡಯಾಲಿಸಿಸ್ ನಿಮಗಿದೆಯಾ, ನಿಮ್ಗೆ ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ಏನಾಗುತ್ತೆ, ಬಹಳ ಇಶ್ಯೂಸ್ ಇರುತ್ತೆ ಪೇಷಂಟ್ಸ್ಗೆ. ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ದೇ ವಾಂಟ್ ಟು ಕಟ್ ಡೌನ್ ದ ಥಿಂಗ್ಸ್. ಅಂದ್ರೆ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಅವ್ರ ಕಡೆಯಿಂದ ತಪ್ಪಲ್ಲ. ಬಟ್ ನಾವ್ ಹೇಳೋದೇನು ಅಂದ್ರೆ ದಟ್ ವಿಲ್ ನಾಟ್ ಲೀಡ್ ಟು ಕ್ವಾಲಿಟಿ ಲೈಫ್. ಸೊ ಅಂದ್ರೆ ಡಿಸಿಪ್ಲಿನ್ ತಗೊಳ್ಳಿ, ಮೋಟಿವೇಶನ್ ಇಟ್ಕೊಳ್ಳಿ. ಆಕ್ಚುಲಿ ಪ್ರಾಪರ್ ಡಯಾಲಿಸಿಸ್ ಬನ್ನಿ. ಸೊ ಒನ್ಸ್ ಯು ಡೂ ಡಯಾಲಿಸಿಸ್ ಪ್ರಾಪರ್ಲಿ ಅಂಡ್ ನೀವು ಪ್ರೋಟೀನ್ ಆಡ್ ಮಾಡಿ ಅದಕ್ಕೆ, ಆಯ್ತಾ. ಅದು ಪ್ರೋಟೀನ್ ಇಂಟೇಕ್ ನಿಮಗೆ ಒಂದು 40%. ಪ್ರೋಟೀನ್ ಅಂದ್ರೆ ಓನ್ಲಿ ನಾಟ್ ಪ್ರೋಟೀನ್, ಓವರ್ ಆಲ್ ಡಯಟ್. ಸೊ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಗುಡ್ ಕ್ವಾಲಿಟಿ ಡಯಾಲಿಸಿಸ್. ದಟ್ ಇಸ್ ಅಂದ್ರೆ ನಂದು ಅದೊಂದು 40% ಹೆಲ್ಪ್ ಮಾಡುತ್ತೆ, ಡಯಟ್ 40% ಹೆಲ್ಪ್ ಮಾಡುತ್ತೆ, 20% ನೀವು ಟ್ಯಾಬ್ಲೆಟ್ಸ್ ತಗೋಬೇಕು. ಸೊ ನೀವು ಇದೆಲ್ಲ ಮಾಡಿದ್ರೆ, ಡಯಟ್ ಪ್ಲಸ್ ಡಯಾಲಿಸಿಸ್ ಕರೆಕ್ಟ್ ಆಗಿ ಮಾಡಿದ್ರೆ, ಡೆಫಿನೆಟ್ಲಿ ಯು ಕ್ಯಾನ್ ಲೀಡ್ ಎ ಗುಡ್ ಕ್ವಾಲಿಟಿ ಲೈಫ್. ಅಂದ್ರೆ ನೀವು ಪ್ರೊಡಕ್ಟಿವ್ ಆಗಿರ್ಬೋದು. ನೀವು ಪೇಷಂಟ್ ತರ ಇರೋ ನಮ್ಮಲ್ಲಿ ಎಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ, ಗೊತ್ತೇ ಆಗಲ್ಲ ಅವ್ರು ಡಯಾಲಿಸಿಸ್ ಪೇಷಂಟ್ಸ್ ಅಂತ. ಅಂದ್ರೆ ನಿಮಗೆ ಅವರು ದೇ ಕ್ಯಾನ್ ಲೀವ್ ವೆಲ್, ಅಂದ್ರೆ ಮುಖದಲ್ಲಿ ಏನು ಚೇಂಜಸ್ ಬಂದಿರಲ್ಲ ಅವರಿಗೆ, ಆಮೇಲೆ ಚೆನ್ನಾಗಿರ್ತಾರೆ ಆಕ್ಚುಲಿ. ಆಮೇಲೆ ಅದೊಂದು ನೆಗೆಟಿವ್ ಇದೆ ಡಯಾಲಿಸಿಸ್ ಅಂದ್ರೆ, ನಮಗೆ ಅದು ಇದು ಅಂದ್ರೆ ಸೋಷಿಯಲಿ ಅದೊಂಥರ ಏನೋ ಆಗ್ಬಾರ್ದ ಆಯ್ತು ಅನ್ನೋ ರೀತಿ. ಅಂದ್ರೆ ಯಾರು ನಮ್ಮನ್ನ, ನಾವು ಡಯಾಲಿಸಿಸ್ ಅಲ್ಲಿ ಇದೀವಿ ಅಂದ್ರೆ ಯಾರು ನಮ್ಮನ್ನ ಒಂಥರ ಇದ್ ಮಾಡ್ತಾರೆ, ಡೌನ್ ಗ್ರೇಡ್ ಮಾಡ್ತಾರೆ ಅಂತ ಅದೊಂದಿರುತ್ತೆ. ಸೊ ಅವೆಲ್ಲ ಬೇಡ. ಕಾನ್ಸಂಟ್ರೇಷನ್, ನ್ಯೂಟ್ರಿಷನ್. ದಯವಿಟ್ಟು ಏನು ಇನ್ನೊಂದು ಬರೀ ಡಯಾಲಿಸಿಸ್ ಮಾಡಿ ನಾನು ಚೆನ್ನಾಗಿರ್ತೀನಿ ಅನ್ನೋದು ಆಗಲ್ಲ. ಯು ಹ್ಯಾವ್ ಟು ಡೂ ನ್ಯೂಟ್ರಿಷನ್. ಎರಡು ಇದ್ರೆ ಮಾತ್ರ ನಿಮಗೆ ಅದಾಗದು. ಇಲ್ಲ ಅಂದ್ರೆ ನಿಮಗೆ ಬರೀ ಡಯಾಲಿಸಿಸ್. ಇನ್ನೊಂದು ಏನಂದ್ರೆ ಡಯಾಲಿಸಿಸ್ ಅಂದ್ರೆ ಕೆಟಬಾಲಿಕ್ ಸ್ಟೇಟ್ ಅಂತ ಅಂತೀವಿ. ಒಂದು ಅನಬಾಲಿಕ್ ಸ್ಟೇಟ್, ಇನ್ನೊಂದು ಕೆಟಬಾಲಿಕ್ ಸ್ಟೇಟ್. ಅನಬಾಲಿಕ್ ಸ್ಟೇಟ್ ಅಂದ್ರೆ ನೀವು ಇದನ್ನ ಮಾಡ್ಕೊಂತೀರಾ ಅಂದ್ರೆ ಬಾಡಿ ಬಿಲ್ಡ್ ಆಗುತ್ತೆ, ಮಸಲ್ ಇರುತ್ತೆ, ಫ್ಯಾಟ್ ಇರುತ್ತೆ. ಕೆಟಬಾಲಿಕ್ ಅಂದ್ರೆ ನೀವು ಮೈ ಕರಗುತ್ತೆ, ತಳ್ಳಗಾಗ್ತೀರಾ, ವೀಕ್ ಆಗ್ತೀರಾ, ನ್ಯೂಟ್ರಿಷನಲಿ ಡೌನ್ ಆಗ್ತೀರಾ, ಅದು ಕೆಟಬಾಲಿಕ್. ಡಯಾಲಿಸಿಸ್ ಅನ್ನೋದು ಒಂದು ಕೆಟಬಾಲಿಕ್ ಸ್ಟೇಟ್. ನಿಮಗೆ ಕೆಟಬಾಲಿಕ್ ಸ್ಟೇಟ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ನ್ಯೂಟ್ರಿಷನ್ ಬೇಕು. ನ್ಯೂಟ್ರಿಷನ್ ನೀವು ಕರೆಕ್ಟ್ ಆಗಿ ತಗೋಬೇಕು ಅಂದ್ರೆ ಡಯಾಲಿಸಿಸ್ ಕರೆಕ್ಟ್ ಆಗಬೇಕು. ಸೊ ಬೋತ್ ಆರ್ ಲಿಂಕ್ಡ್. ಅದನ್ನೆರಡು ಲಿಂಕ್ ಮಾಡ್ಕೊಂಡ್ರೆ then we can achieve good life. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ ಪೇಷಂಟ್ಸ್ಗಳಲ್ಲಿ ಪ್ರೋಟೀನ್ ಕೊರತೆ ಯಾಕೆ ಉಂಟಾಗುತ್ತೆ, ಏನೆಲ್ಲ ರೀಸನ್ಸ್ ಅಂತ? ಜನರಲಿ ಡಯಾಲಿಸಿಸ್ ಶುರುವಾಗೋ ಟೈಮಲ್ಲಿ ಅವ್ರಿಗೆ ಆಲ್ರೆಡಿ ಹಸಿವು ಹೋಗಿರುತ್ತೆ ಪೇಷಂಟಿಗೆ. ಸೊ ಅವರಿಗೆ ಹಸಿವೇ ಆಗಲ್ಲ. ಆಕ್ಚುಲಿ ಮೇನ್ ಡಯಾಲಿಸಿಸ್ ಸ್ಟಾರ್ಟ್ ಮಾಡೋದಕ್ಕೆ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ, ಊಟ ನೋಡಿದ್ರೆ ವಾಕರ್ಕೆ ಬರುತ್ತೆ, ಊಟ ಮಾಡಕ್ಕೆ ನಾನು ಮುಂಚೆ ಏನು ಯಾವ್ದನ್ನ ಇಷ್ಟಪಡ್ತಿದ್ನೋ ಅದನ್ನೇ ತಿನ್ನಕ್ಕಾಗಲ್ಲ. ಈಗ ರೈಸ್ ರೆಗ್ಯುಲರ್ ಅಭ್ಯಾಸ, ರೈಸ್ ಕಂಡ್ರೆ ಸ್ವಲ್ಪ ವಾಂತಿ ಬರುತ್ತೆ. ಸೊ ಅದರಲ್ಲಿ ಅವರಿಗೆ ಒಂದು ಹಸಿವು ಕಡಿಮೆ ಆಗಿರುತ್ತೆ. ಡಯಾಲಿಸಿಸ್ ಮಾಡೋ ಮೇನ್ ಪರ್ಪಸ್ ಹಸಿವು ಬರಲಿ ಅಂತ, ಊಟ ಸೇರ್ಲಿ ಅಂತಾನೆ ಮಾಡೋದು.
ಸೊ ಊಟ ಸೇರ್ಲಿ ಅಂತ ಮಾಡಿದ್ಮೇಲೆ ನೀವು ಊಟ ಮಾಡ್ಬೇಕು ಅಲ್ವಾ, ಯಾಕಂದ್ರೆ ದಟ್ ಈಸ್ ಟು ಬಿ ಕಂಬೈನ್ಡ್, ಎರಡು ಜಾಯಿನ್ ಆಗ್ಬೇಕು. ಅದೊಂದು. ಮತ್ತೆ ಬಹಳ ಗ್ಯಾಸ್ಟ್ರಿಕ್ ಇರುತ್ತೆ ಅವರಿಗೆ. ಗ್ಯಾಸ್ಟ್ರಿಕ್ ಒಂದು ಅದು ಯೂರಿಯಾ ಜಾಸ್ತಿ ಆದಂಗೆಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ. ಆಲ್ಮೋಸ್ಟ್ ಎಲ್ಲಾ ಪೇಷಂಟ್ಸ್ ಅಲ್ಲೂ ಆಂಟಿ ಗ್ಯಾಸ್ಟ್ರಿಕ್ ಮೆಡಿಕೇಶನ್ಸ್ ಕೊಡ್ಲೇಬೇಕಾಗುತ್ತೆ. ಆ ತರ ಗ್ಯಾಸ್ಟ್ರಿಕ್ ಇರುತ್ತೆ. ಇನ್ನೊಂದು ಏನಂದ್ರೆ ರಿಸ್ಟ್ರಿಕ್ಷನ್ಸ್ ನಾವ್ ಹೇಳಿರ್ತೀವಿ, ಉಪ್ಪು ತಿನ್ಬೇಡಿ, ಉಪ್ಪು ಕಡಿಮೆ ಮಾಡ್ಲೇಬೇಕದು. ಯಾಕಂದ್ರೆ ಇಟ್ ಡಿಪೆಂಡ್ಸ್. ನಾನು ಹೇಳ್ತಿರೋದು ಒಂದು ಜನರಲ್ ಕಾನ್ಸೆಪ್ಟ್ಸ್ ಇದು. ಉಪ್ಪು ಕಡಿಮೆ ತಿನ್ಬೇಕು ಅಂತ ಹೇಳ್ತೀವಿ. ಅವ್ರಿಗೆ ಏನಾಗುತ್ತೆ ಪೇಷಂಟ್ಸ್ಗೆ, ಕೆಲವ್ರು ಹೇಗಿರ್ತಾರೆ ಅಂದ್ರೆ ಉಪ್ಪು ಫ್ಯಾಮಿಲಿ ಏನ್ ಮಾಡ್ತಾರೆ, ಅವರಿಗೆ ಫೋರ್ಸ್ ಮಾಡಿ ಉಪ್ಪು ಕಡಿಮೆ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಊಟನೇ ಬಿಟ್ಬಿಡ್ತಾರೆ. ನಂಗೆ ಊಟ ಇದಿಲ್ಲ, ಸೇರಲ್ಲ ನನಗೆ, ಪನಿಷ್ಮೆಂಟ್ ಅಲ್ವಾ, ನಾನು ಆಯ್ತು ಊಟನೇ ಬಿಟ್ಬಿಡ್ತೀನಿ ಅಂತ. ಅದೊಂದು ಫ್ಯಾಕ್ಟರ್ ಆಗುತ್ತೆ. ಬಟ್ ನಾನ್ ಜನರಲ್ ಟ್ರೀಟ್ ಮಾಡ್ಬೇಕಾದ್ರೆ ಯಾರಿಗೋ ಪೂರ್ತಿ ಉಪ್ಪು ಬಿಡಿ ಅಂತ ನಾನು ಹೇಳಲ್ಲ. ನೀವು ಮುಂಚೆ ಏನ್ ತಗೊಂತಿದ್ರು ಒಂದು 30% ಕಡಿಮೆ ಮಾಡಿ. ಇಲ್ಲಿ ಏನಂದ್ರೆ ಪೇಷಂಟಿಗೆ ನೀವು ಫ್ಯಾಮಿಲಿ ಬಹಳ ಫೋರ್ಸು ಮಾಡಬಾರ್ದು. ಸಿ ವಿ ಹ್ಯಾವ್ ಟು ಫೈಂಡ್ ಎ ಬ್ಯಾಲೆನ್ಸ್. ಇದ್ರಲ್ಲಿ ಏನಂದ್ರೆ ನೀವು ಬಹಳ ಹಿಂಸೆ ಮಾಡಬಾರ್ದು ಪೇಷಂಟಿಗೆ. ಇಲ್ಲಿ ಡಾಕ್ಟರ್ ಹೇಳಿದ್ರೆ ಇಷ್ಟೇ ತಿನ್ಬೇಕು ಅಂದ್ರೆ, ಸಿ ಡಿಸಿಪ್ಲಿನ್ ಪೇಷಂಟ್ ಕಡೆಯಿಂದ ಬರಬೇಕು. ಅವರು ಮೋಟಿವೇಶನ್ ಆಗಿ ಡಯಟ್ ಫಾಲೋ ಮಾಡಬೇಕು. ಸೊ ಅದನ್ನ ಪೇಷಂಟ್ ಅವರು ಅಂದ್ರೆ ಅವ್ರ ಕಡೆಯಿಂದ ಬಂದ್ರೆ ಈಸಿ ಅದು. ಈಗ ಫ್ಯಾಮಿಲಿಯಿಂದ ಫೋರ್ಸ್ ಮಾಡಿ, ಪಾಪ ಫ್ಯಾಮಿಲಿ ಕೇರಿಂಗ್ ಇರ್ತಾರೆ, ಫೋರ್ಸ್ ಮಾಡ್ತಾರೆ. ಬಟ್ ಇವ್ರೇನ್ ಮಾಡ್ತಾರೆ, ಹಠ ಮಾಡಿ ಊಟ ಬಿಡ್ತಾರೆ. ನನಗೆ ಊಟ ಸೇರಲ್ಲ ಅಂತಾರೆ. ನಾನು ಹೇಳೋದು ಒಂದು 30% ಸಾಲ್ಟ್ ಇಂಟೆಕ್ ಕಡಿಮೆ ಮಾಡಿ, ಪೂರ್ತಿ ಇದ್ ಮಾಡಕ್ ಹೋಗ್ಬಿಡಿ. ಥಿಯರಿಟಿಕಲಿ ನಾವು ಹೇಳೋ ಅಷ್ಟು ಮಾಡೋದ್ ಕಷ್ಟ. ಅಥವಾ ನಿಜವಾಗ್ಲೂ ಪೇಷಂಟ್ ಮೋಟಿವೇಟೆಡ್ ಅಷ್ಟಿದ್ರೆ ಡೆಫಿನೆಟ್ಲಿ ಅವರು ಅಷ್ಟು ಕಡಿಮೆ ಮಾಡ್ಬೋದು. ಅದರಿಂದ ಗುಡ್ ರಿಸಲ್ಟ್ಸ್. ಆಕ್ಚುಲಿ ಅವ್ರು ಪೇಷಂಟ್ ಮೋಟಿವೇಟ್ ಆಗಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ದಿಸ್ ಇಸ್, ಅವ್ರು ಊಟ ಕಡಿಮೆ ಮಾಡ್ತಾರೆ, ಅದೊಂದು. ಆಮೇಲೆ ಕೆಲವೊಂದು ನಾವ್ ಹೇಳ್ತೀವಿ ಫಾಸ್ಫರಸ್ ಇದ್ರಲ್ಲಿ ಜಾಸ್ತಿ. ಎಲ್ಲಾ ಪ್ರೋಟೀನ್ ನೀವು ಯಾವ್ದೇ ಫುಡ್ ತಗೊಂಡ್ರು ಜೊತೆಲಿ ಫಾಸ್ಫರಸ್ ಬರುತ್ತೆ. ಬ್ಲಡ್ ಅಲ್ಲಿ ಫಾಸ್ಫರಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮತ್ತೆ ಫಾಸ್ಫರಸ್ ಕಡಿಮೆ ಮಾಡಕ್ಕೆ ಮಾತ್ರೆಗಳು ಹಾಕ್ಬೇಕಾಗುತ್ತೆ. ಸೊ ಒಂದಕ್ಕೊಂದೊಂದು ಲಿಂಕ್ ಆಗುತ್ತೆ. ಈಗ ನಮ್ಮಲ್ಲಿ ಕೇಳ್ತಾರೆ, ಇಲ್ಲಿ ಜನರಲಿ ಈ ರೀಜನ್ ಅಲ್ಲಿ ಏನಂದ್ರೆ ಸೊಪ್ಪು ಜಾಸ್ತಿ ತಿಂತಾರೆ. ಸರ್ ನಮಗೆ ಐರನ್ ಕಡಿಮೆ ಇದೆ ಅಂತೀರಾ, ನಾವು ಸೊಪ್ಪು ತಿಂತೀವಿ ಅಂತಾರೆ. ನಾವ್ ಹೇಳೋದು, ಸೊಪ್ಪು ತಿನ್ನೋಕೆ ಒಂದು ಹೋದ್ರೆ ಈ ಕಡೆ ಫಾಸ್ಫರಸ್ ಜಾಸ್ತಿ ಆಗುತ್ತೆ, ಈ ಕಡೆ ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ. ಈಗ ಇಲ್ಲಿ ಮೇಜರ್ ಪ್ರಾಬ್ಲಮ್ ಈ ರೀಜನ್ ಅಲ್ಲಿ ಏನಂದ್ರೆ ರಾಗಿ ತಿನ್ಬೇಡಿ, ಮುದ್ದೆ ತಿನ್ಬೇಡಿ ಅಂತ ಹೇಳ್ತೀವಿ ನಾವು. ದಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಟು ಪೇಷಂಟ್. ಯಾಕಂದ್ರೆ ಅವ್ರಿಗೆ ಡೇ ಟು ಡೇ ಸ್ಟಾಪ್ ಅಲ್ಲೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಒಂಥರ ಅವರಿಗೆ ಊಟ ಎಲ್ಲ ಚೇಂಜ್ ಆಗುತ್ತೆ. ಹಂಗಾಗಿ ಊಟ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಜೊತೆಗೆ ನಾವು ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್, ಆಕ್ಚುಲಿ ಆನ್ ಡಯಾಲಿಸಿಸ್ ಅವರು ಮಿಕ್ಸ್ಡ್ ಡಯಟ್ ಅಲ್ಲಿ ಇದ್ರೆ we ask them to take non-veg. Pre-dialysis ನಾವು ಅವರಿಗೆ ನಾನ್-ವೆಜ್ ಬೇಡ ಅಂತೆಲ್ಲ ಹೇಳಿರ್ತೀವಿ. ಅದು ಒಂದ್ಸತಿ ಡಯಾಲಿಸಿಸ್ ಶುರುವಾಯ್ತು ಅಂದ್ರೆ ಅವ್ರ ಮಿಕ್ಸ್ಡ್ ಡಯಟ್ ಇದ್ದವರಿಗೆ ನಾವು ಹೇಳ್ತೀವಿ, ನೀವು ಫಿಶ್ ಮತ್ತೆ ಇದು ಲೀನ್ ಮೀಟ್ ಅಂತ ಏನಂತೀವಲ್ಲ ಅದೆಲ್ಲ ತಗೊಳ್ಳಿ ನೀವು ಅಂತ ಹೇಳ್ತೀವಿ. ಇನ್ನೊಂದ್ ಕಡೆ ಈ MIA ಸಿಂಡ್ರೋಮ್ ಅಂದ್ರೆ ಏನು ಅಂತ? ಅದೇ ಇದ್ರದ್ದೇ ಪ್ರೋಟೀನ್ ರಿಲೇಟೆಡ್ ಬರುತ್ತೆ. ಎಂ ಅಂದ್ರೆ ಮಾಲ್ ನ್ಯೂಟ್ರಿಷನ್, ಐ ಅಂದ್ರೆ ಇನ್ಫ್ಲಮೇಷನ್, ಎ ಅಂದ್ರೆ ಅಥೆರೋಸ್ಕ್ಲೆರೋಸಿಸ್ ಅಂತ. ಮಾಲ್ ನ್ಯೂಟ್ರಿಷನ್ ಅಂದ್ರೆ ನೀವು ಈಗ ಊಟ ಕಡಿಮೆ ಮಾಡಿದ್ಮೇಲೆ ಪ್ರೋಟೀನ್ ಏನು ತಗೊಳ್ದಲ್ಲಿದ್ದಾಗ ಮಾಲ್ ನ್ಯೂಟ್ರಿಷನ್ ಹೋಗ್ತಾರೆ. ಮಾಲ್ ನ್ಯೂಟ್ರಿಷನ್ ಹೋದ್ರೆ ನಿಮ್ ಬಾಡಿ ವೀಕ್ ಆಗುತ್ತೆ. ನಾನು ಹೇಳ್ದಲ್ಲ, ಬಾಡಿ ಬ್ರೇಕ್ ಆಗುತ್ತೆ. ಕೆಟಬಾಲಿಸಮ್ ಅಂದ್ರೆ ನೀವು ಎಲ್ಲ ಸ್ಕಿನ್ ಕ್ವಾಲಿಟಿ ಹಾಳಾಗುತ್ತೆ, ಮಸಲ್ ಕಡಿಮೆ ಆಗುತ್ತೆ, ಬೋನ್ ವೀಕ್ ಆಗುತ್ತೆ, ಒಂಥರ ಕೆಟಬಾಲಿಕ್ ಸ್ಟೇಟಿಗೆ ಹೋಗ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ, ಇಮ್ಯುನಿಟಿ ಡೌನ್ ಆಗುತ್ತೆ. ಸೊ ಇದರಿಂದ ಇನ್ಫ್ಲಮೇಷನ್ ಫಾರ್ಮ್ ಆಗುತ್ತೆ. ಸೊ ಮಾಲ್ ನ್ಯೂಟ್ರಿಷನ್ ವಿಲ್ ಲೀಡ್ ಟು ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಅಂದ್ರೆ ಈಗ ನೀವು ಎಲ್ಲೊಂದು ಗಾಯ ಮಾಡ್ಕೊಂತೀರಾ, ಗಾಯ ಊದುತ್ತೆ, ಅಲ್ಲಿ ನೋವು ಬರುತ್ತೆ, ಕೆಂಪಗಾಗುತ್ತೆ ಜಾಗ. ನಿಮ್ಮ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರೆ, ದಟ್ ಈಸ್ ಇನ್ಫ್ಲಮೇಷನ್. ಏಟ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಊತು ಕೆಂಪಾಯ್ತು ಅಂತ ಅಂತಾರಲ್ಲ, ಅದನ್ನ ನಾವು ಇನ್ಫ್ಲಮೇಷನ್ ಅಂತ ಕರಿತೀವಿ. ಈ ಇನ್ಫ್ಲಮೇಷನ್ ನಿಮಗೆ ಗೊತ್ತಾಗಲ್ಲ, ನಿಮ್ ಬಾಡಿಲಿರೋ ಅದು ನಾನು ಹೇಳ್ತಿರೋದು ಅಕ್ಯೂಟ್ ಇನ್ಫ್ಲಮೇಷನ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್. ಈ ತರ ಏನಾಗಲ್ಲ. ಬಟ್ ಕ್ರಾನಿಕ್ ಇನ್ಫ್ಲಮೇಷನ್ ಆಗುತ್ತೆ, ಸ್ಲೋ ಆಗಿ ಹೋಲ್ ಬಾಡಿಲಿ ಆಗುತ್ತೆ. ಅದು ಇನ್ಫ್ಲಮೇಷನ್ ಒಂದು ಸೈಕಲ್. ಮಾಲ್ ನ್ಯೂಟ್ರಿಷನ್ ಇನ್ಫ್ಲಮೇಷನ್ ಫಾರ್ಮ್ ಆಗುತ್ತೆ. ಒಂದ್ಸತಿ ಇನ್ಫ್ಲಮೇಷನ್ ಫಾರ್ಮ್ ಆಯ್ತು ಅಂದ್ರೆ ಮತ್ತೆ ಅದು ಉಲ್ಟಾ, ಮತ್ತೆ ಇನ್ಫ್ಲಮೇಷನ್ ಆಯ್ತು ಅಂದ್ರೆ ಹಶ್ವಾಗಲ್ಲ, ಮತ್ತದು ಮಾಲ್ ನ್ಯೂಟ್ರಿಷನ್ ಇನ್ಫ್ಲಮೇಷನ್ ಮತ್ತೆ ಅಲ್ಲೇ ಲಿಂಕ್ ಆಗುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆದಂಗೆಲ್ಲ ಬಾಡಿಲಿ ಅಥೆರೋಸ್ಕ್ಲೆರೋಸಿಸ್ ಅಂತ, ಇದೇನು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಎಲ್ಲ ಆಗುತ್ತಲ್ಲ, ಅದು ಆಗೋದು ಅಥೆರೋಸ್ಕ್ಲೆರೋಸಿಸ್ ಇಂದ. ಅಥೆರೋಸ್ಕ್ಲೆರೋಸಿಸ್ ಅಂದ್ರೆ ನಿಮಗೆ ರಕ್ತದಲ್ಲಿ ರಕ್ತನಾಳ ಇರುತ್ತಲ್ಲ, ಅಲ್ಲಿ ಡ್ಯಾಮೇಜ್ ಆಗಿ ಕೊಲೆಸ್ಟ್ರಾಲ್ ಕುತ್ಕೊಳ್ಳೋದು, ಫ್ಯಾಟ್ಸ್ ಕುತ್ಕೊಳ್ಳೋದು, ಅದು ಯಾವಾಗ ಒಡ್ಕೊಳ್ಳುತ್ತಲ್ಲ ಅವಾಗ ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ರಕ್ತನಾಳ ಬ್ಲಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಈ ತರ ಆಗುತ್ತೆ. ಸೊ ಇದು ಇನ್ಫ್ಲಮೇಷನ್ ಅಥೆರೋಸ್ಕ್ಲೆರೋಸಿಸ್ ಆಗುತ್ತೆ. ಹೈ ರಿಸ್ಕ್ ಆಫ್ ದೀಸ್ ಇಶ್ಯೂಸ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಇದು ಜಾಸ್ತಿ ಆಗುತ್ತೆ. ಈಗ ಒಬ್ರು ಪೇಷಂಟ್ ಗೆ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಮತ್ತೆ ಅಡ್ಮಿಷನ್ ಆಗ್ತಾರೆ, ಮತ್ತೆ ಅದರದ್ದು ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಅದರಿಂದ ಮತ್ತೆ ಊಟ ಕಡಿಮೆ ಆಗುತ್ತೆ, ಮತ್ತೆ ಮಾಲ್ ನ್ಯೂಟ್ರಿಷನ್. ಸೊ ಇದೊಂದು ವಿಷಯಸ್ ಸೈಕಲ್ ಅಂತೀವಲ್ಲ, ಒಂದು ಹೋದ್ರೆ ಇನ್ನೊಂದು ಬರುತ್ತೆ, ಒಂದು ಹೋದ್ರೆ ಇನ್ನೊಂದು ಬರುತ್ತೆ. ಸೊ ಹೊರಗಡೆಯಿಂದ ಆ ಚೈನ್ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ನಾವು
ದಟ್ ವಿಲ್ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಡೌನ್ ಆಗುತ್ತೆ, ನಿಮ್ ಪ್ರೊಡಕ್ಟಿವ್ ಲೈಫ್ ಹೋಗುತ್ತೆ, ಪ್ಲಸ್ ಮಾರ್ಟಾಲಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ಲಾಂಗಿವಿಟಿ ಕಡಿಮೆ ಆಗುತ್ತೆ ಪೇಷಂಟ್ಸ್ಗೆ. ಓಕೆ ಡಾಕ್ಟರ್, ಇನ್ನು ಈ ಪ್ರೋಟೀನ್ ಕೊರತೆ MIA ಚಕ್ರಕ್ಕೆ ಹೇಗೆ ಕಾರಣವಾಗುತ್ತೆ ಅಂತ? ಇದು ಆಕ್ಚುಲಿ ನ್ಯೂಟ್ರಿಷನ್ ಪಾರ್ಟ್. ಪ್ರೋಟೀನ್ ಕಡಿಮೆ ಮಾಡಿದ್ರೆ ನಿಮ್ಗೆ ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಬರ್ತೀರಾ. ನ್ಯೂಟ್ರಿಷನ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಇವೆಲ್ಲ ಏನಾಗುತ್ತೆ, ಡಯಾಲಿಸಿಸ್ ಅಲ್ಲೂ ಸ್ವಲ್ಪ ಲಾಸ್ ಆಗುತ್ತೆ ನಿಮಗೆ, ಅಮೈನೋ ಆಸಿಡ್ಸ್ ಎಲ್ಲ ಲಾಸ್ ಆಗೋದ್ರಿಂದ ಪ್ರೋಟೀನ್ ಕಡಿಮೆ ಆದ್ರೆ ಮಾಲ್ ನ್ಯೂಟ್ರಿಷನ್ ಬರುತ್ತೆ. ಬಟ್ ಅಗೈನ್ ದಟ್ ವಿಲ್ ಸ್ಟಿಮ್ಯುಲೇಟ್ ದಟ್ ವಿಶಿಯಸ್ ಸೈಕಲ್. ನಾನು ಹೇಳ್ದಂಗೆ ಮಾಲ್ ನ್ಯೂಟ್ರಿಷನ್ ಇಂದ ಇನ್ಫ್ಲಮೇಷನ್ ಇಂದ ನಿಮಗೆ ಮತ್ತೆ ಅಥೆರೋಸ್ಕ್ಲೆರೋಸಿಸ್ ಅದು, ಆಮೇಲೆ ಇದರಿಂದ ನಿಮಗೆ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಡೌನ್ ಆಗುತ್ತೆ. ಆಮೇಲೆ ನಿಮ್ಗೆ ವೀಕ್ ಆಗ್ತೀರಾ, ನೀವು ಓಡಾಡಕ್ ಆಗಲ್ಲ, ಅಂದ್ರೆ ಸುಸ್ತಾಗಿರ್ತೀರಾ, ಕೆಲಸ ಮಾಡಕ್ ಆಗಲ್ಲ, ಯು ಆರ್ ನಾಟ್ ಆಕ್ಟಿವ್. ಒಂದ್ಸತಿ ಬಾಡಿ ಆಕ್ಟಿವ್ ಇಲ್ಲ ಅಂದ್ರೆ ಮೈಂಡ್ ಆಕ್ಟಿವ್ ಆಗಲ್ಲ, ಒಂಥರ ಬೆಡ್ ರಿಡನ್ ಆಗ್ತಾರೆ. ಬೆಡ್ ರಿಡನ್ ಆದ್ರೆ ಇಟ್ಸ್ ಅಂದ್ರೆ ನಿಮ್ಗೆ ಏನು ಅಂದ್ರೆ ಎಂಡ್ ಆಫ್ ದ ಡೇ ಯು ಆರ್ ನಾಟ್ ಲೀಡಿಂಗ್ ಎ ಗುಡ್ ಕ್ವಾಲಿಟಿ ಲೈಫ್. ಆಮೇಲೆ ಸುಮ್ನೆ ಪೇಷಂಟ್ ತರ ಮನೇಲಿ ಇರ್ಬೇಕು. ಅದು ಇದು ಏನು ಆಗ್ಬಾರ್ದು. ನಾನು ಹೊರಗಡೆಯವ್ರಿಗೆ ಗೊತ್ತೇ ಆಗ್ಬಾರ್ದು ನಂದು ಡಯಾಲಿಸಿಸ್ ಪೇಷಂಟ್ ಅಂದ್ರೆ, ನೀವು ಡಯಾಲಿಸಿಸ್ ಮಾಡ್ಕೊಂಡು ಚೆನ್ನಾಗಿ ಪ್ರೋಟೀನ್ ತಗೊಳ್ತಾ ಇದ್ರೆ ಇದೇನು ವಿಶಿಯಸ್ ಸೈಕಲ್ ಅಂತ ಹೇಳ್ತಿದ್ದೀನಲ್ಲ, ಇದು ಯಾವ್ದಕ್ಕೂ ನೀವು ಸಿಗಾಕೊಳ್ಳಲ್ಲ. ಸೊ ಆರಾಮಾಗಿ ನೀವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು. ಮಾತ್ರೆ ಬೇಕಾದ್ರೆ ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ಬಟ್ ಹೇಳೋದು ಮಾತ್ರೆಗಿಂತ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಟಾರ್ಗೆಟ್ ಆಗ್ದಲೆ ನಿಮಗೆ ಗುಡ್ ಕ್ವಾಲಿಟಿ ಆಫ್ ಲೈಫ್ ಸಿಗಲ್ಲ. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ ಪೇಷಂಟ್ಸ್ಗಳು ದಿನಕ್ಕೆ ಎಷ್ಟು ಪ್ರೋಟೀನ್ ಸೇವಿಸಬೇಕು ಅಂತ? ಅಂದ್ರೆ ಈಗ 1.2 grams per kg ಅಂತ ಹೇಳ್ತೀವಿ. ಆಮೇಲೆ ಅದು ಹೈ ಬಯಾಲಜಿಕಲ್ ವ್ಯಾಲ್ಯೂ ಇರಬೇಕು. ಅಂದ್ರೆ ನೀವು ಊಟ ಮಾಡಿದ ಬಯಾಲಜಿಕಲ್ ವ್ಯಾಲ್ಯೂ ಅಂದ್ರೆ ಅದು ಅಬ್ಸಾರ್ಬ್ ಆಗ್ಬೇಕು. ಅದು ನಿಮ್ಗೆ ಅಬ್ಸಾರ್ಬ್ ಆದ್ರೇನೆ ನಿಮಗೆ ಅದು ಫೈನಲಿ ಇಟ್ ವಿಲ್ ಗಿವ್ ದ ರಿಸಲ್ಟ್ಸ್. ಈಗ ಪ್ರೋಟೀನ್ ಅಬ್ಸಾರ್ಬ್ ಆಗ್ದಲೇ ಇದ್ರೆ ಅದು ವೇಸ್ಟ್. ಅದರಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳಾಗುತ್ತೆ. ಗಟ್ಟಲ್ಲಿ ಪ್ರೋಟೀನ್ ಮೂವ್ ಆಯ್ತು ಅಂದ್ರೆ. ಸೊ ನಿಮಗೆ ಹೈ ಬಯಾಲಜಿಕಲ್ ವ್ಯಾಲ್ಯೂ ಇರೋ ಪ್ರೋಟೀನ್ ತಗೋಬೇಕು ನೀವು. 1.2 grams per kg ಅಂತ ಹೇಳ್ತೀವಿ. 1.2 ಬಾಡಿ ವೇಟ್ ಗೆ ಇಷ್ಟು ಅವ್ರದ್ದು ಐಡಿಯಲ್ ಬಾಡಿ ವೇಟ್ ಇರುತ್ತೆ. ಈಗ 70 kg 80 kg ಅಂದ್ರೆ 1.2 ಅಂದ್ರೆ ಒಂದು 84 grams to 90 grams. ಆಕ್ಚುಲಿ ಪ್ರೋಟೀನ್ ಸಪ್ಲಿಮೆಂಟ್ ಮಾಡೋದು ಭಾರಿ ಕಷ್ಟದ ಕೆಲಸ. ಅಂದ್ರೆ ನಿಮ್ಗೆ ಬಹಳ ಊಟ ಮಾಡ್ಬೇಕು ಅದಕ್ಕೆ, ಅರ್ಥ ಆಗ್ತಿದಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಕ್ರಂಚ್ ಪಾರ್ಟ್. ನಿಮಗೆ ಕ್ಯಾಲೋರಿ ಕೊಡೋದು ಸುಲಭ, ಶುಗರ್ ಕೊಟ್ಟರೆ ಕ್ಯಾಲೋರಿ ಬಂದ್ಬಿಡುತ್ತೆ ಅಷ್ಟೇ. ದಟ್ ಈಸ್ ವೆರಿ ಸಿಂಪಲ್. ಒಂದು ಕ್ರೀಮ್ ನಿಮ್ಗೆ ಏನೋ ಸ್ವೀಟ್ ಏನೋ ಕೊಟ್ಟರೆ ಬಂದ್ಬಿಡುತ್ತೆ. ಬಟ್ ಪ್ರೋಟೀನ್ ಇದೆಯಲ್ಲ, ಅದು ಅಷ್ಟು ಕೊಡೋಕೆ ನೀವು ಯು ಹ್ಯಾವ್ ಟು ಈಟ್ ವೆಲ್. ಅಂದ್ರೆ ಬಹಳ ಊಟ ಮಾಡ್ಬೇಕು. ಅದು ಕಷ್ಟ, ಸ್ವಲ್ಪ ಪೇಷಂಟ್ಸ್ಗೆ ಕಷ್ಟ. ಸೊ ಅದನ್ನ ಸಮ್ವೇರ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಟ್. ಅಂದ್ರೆ ಅವರು ಎಷ್ಟು ಮೋಟಿವೇಟ್ ಆಗಿ ಊಟ ಮಾಡ್ತಾರೋ ಅವಾಗ ನಾವ್ ಹೇಳೋದು ಡೈರಿ ಪ್ರಾಡಕ್ಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಇದು ಏನು ಅದು ಮಿಕ್ಸ್ಡ್ ಡಯಟ್ ಇರೋರಿಗೆ ನಾನ್ ವೆಜ್ ತಗೋಬಹುದು ಅಂತ ಹೇಳ್ತೀವಿ. ಎಸ್ಪೆಷಲಿ ವೈಟ್ ಮೀಟ್ ಪಾರ್ಟ್ ತಗೊಳ್ಳಿ ಅಂತ ಹೇಳ್ತೀವಿ, ಎಗ್ ತಗೊಳ್ಳಿ ಅಂತ ಹೇಳ್ತೀವಿ ನಾವು. ಅದಾದ್ಮೇಲೆ ಇನ್ನೂ ಡೆಫಿಸಿಟ್ ಬೀಳುತ್ತೆ ಸ್ವಲ್ಪ, ಅಷ್ಟೊಂದು ಊಟ ಮಾಡಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಅದನ್ನ ಬೇಕಾದ್ರೆ ಎಕ್ಸ್ಟ್ರಾ ಆಡೆಡ್ ನಾವು ಸಪ್ಲಿಮೆಂಟ್ಸ್ ಏನಾದ್ರು ಆಡ್ ಮಾಡ್ತೀವಿ. ಈ ತರ ಮಾಡಿ. ಇನ್ನು ಈ ಪ್ರೋಟೀನ್ ಕೊರತೆಯನ್ನ ಫುಲ್ಫಿಲ್ ಮಾಡೋದಕ್ಕೆ ಪೇಷಂಟ್ಸ್ಗಳು ಏನೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾರೆ ಅಂತ? ಪ್ರೋಟೀನ್ ಕೊರತೆಯಲ್ಲಿ ಒಂದು ಏನು ಅಂದ್ರೆ ಗ್ಯಾಸ್ಟ್ರಿಕ್ ಹೇಳಿದ್ನಲ್ಲ ನಾನು, ಊಟದ ಹಶ್ವಾಗದ್ದು ಫಸ್ಟ್ ಪಾರ್ಟ್ ಪ್ರಾಬ್ಲಮ್. ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದಾಗ ಹಶ್ವಿಂದೇ ಪ್ರಾಬ್ಲಮ್. ಅವ್ರಿಗೆ ಹಶ್ವೇ ಆಗಲ್ಲ. ನೀವು ಊಟ ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಅನ್ನೋದಾಗುತ್ತೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅದು ಫಸ್ಟ್ ಒನ್, ಹಶ್ವ ಆಗ್ದಲೇ ಇರೋದು. ಅದನ್ನ ನೀವು ಅವರೇ ಮೋಟಿವೇಟ್ ಮಾಡ್ಕೊಂಡು ಊಟ ಮಾಡ್ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದು ನೆಕ್ಸ್ಟ್ ಗ್ಯಾಸ್ಟ್ರಿಕ್, ದಟ್ ಈಸ್ ದ ಅನದರ್ ಒನ್. ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಅವರಿಗೆ ಊಟ ಡೈಜೆಸ್ಟ್ ಆಗಲ್ಲ. ಪ್ಲಸ್ ನೀರ್ ಕಡಿಮೆ ಕುಡಿಯಕ್ಕೆ ಹೇಳ್ತೀವಿ. ಅದು ಹೊಟ್ಟೆಲ್ಲೇ ಊಟ ಮಾಡಿದ್ದು ಅಲ್ಲೇ ಉಳ್ಕೊಂಡಂಗ ಅನ್ಸುತ್ತೆ, ಮುಂದಕ್ಕೆ ಹೋದಂಗ ಅನ್ಸಲ್ಲ. ಸೊ ನೆಕ್ಸ್ಟ್ ಮತ್ತೆ ಊಟ ಮಾಡಕ್ಕೆ ಮತ್ತೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಪ್ಲಸ್ ಅದ್ರ ಜೊತೆಗೆ ನಾವು ಸ್ವಲ್ಪ ರಿಸ್ಟ್ರಿಕ್ಷನ್ಸ್, ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತೆಲ್ಲ ಹೇಳಿರ್ತೀವಿ. ಅದೇನಾಗುತ್ತೆ, ಇನ್ನೊಂದು ಕೆಲವೊಂದು ಸೋರ್ಸಸ್ ಇದೆ, ಅದ್ರಲ್ಲಿ ನೀವು ಕೊಟ್ರೆ ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ. ಇನ್ನೊಂದು ಫುಡ್ ಹೇಳಿದ್ರೆ ಫಾಸ್ಫರಸ್ ಜಾಸ್ತಿ ಆಗುತ್ತೆ. ಸೊ ನಾವು ಅದಕ್ಕೂ ಮತ್ತೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಮತ್ತೆ ಟ್ಯಾಬ್ಲೆಟ್ಸ್ ಹಾಕ್ಬೇಕು. ಈಗ ಫಾಸ್ಫೇಟ್ ಬೈಂಡರ್ಸ್ ಅಂತಿದೆ, ಅದನ್ನ ಹಾಕ್ಬೇಕು. ಸೊ ಇದ್ರಲ್ಲಿ ನಮ್ ಟ್ಯಾಬ್ಲೆಟ್ಸ್ ಗಳು ಜಾಸ್ತಿ ಆಗುತ್ತೆ. ಕೆಲವೊಬ್ರು ಏನಂತಾರೆ, ಇಷ್ಟೊಂದು ಟ್ಯಾಬ್ಲೆಟ್ ಆದ್ರೆ ಊಟ ಮಾಡೋದಿಲ್ಲ ಅಂತಾರೆ. ಸೊ ಈ ತರ ಒಂದೊಂದು ಲಿಂಕ್ ಆಗುತ್ತೆ. ಅದು ಅವರಿಗೆ ಕಷ್ಟ ಅದೊಂದು. ಬಟ್ ಅವರು ಈಗ ಮಾಡ್ತಾರೆ, ಈಗ ಪೇಷಂಟ್ಸ್ ತಗೊಳ್ತಾರೆ. ಬಟ್ ನಾವ್ ಹೇಳೋ ಲೆವೆಲ್ಗೆ ಅವ್ರಿಗೆ ಈ ಫುಡ್, ನಾವು ಈಗ ಏನ್ ಡೈರಿ ಪ್ರಾಡಕ್ಟ್ಸ್, ಉಳಿದಿದ್ದ ಎಗ್ ಎಲ್ಲ ಹೇಳಿದ್ನಲ್ಲ, ಅದು ಅವ್ರಿಗೆ ಸ್ವಲ್ಪ ಕಷ್ಟ. ಅಂದ್ರೆ ಆ ರಿಕ್ವೈರ್ಮೆಂಟ್ ಮೀಟ್ ಮಾಡಕ್ ಕಷ್ಟ. ಅಂದ್ರೆ ಮಾಡ್ತಾರೆ,
ಪರವಾಗಿಲ್ಲ. ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಡಯಾಲಿಸಿಸ್ ಅಲ್ಲಿ, ರಿವರ್ಸ್ ಎಪಿಡೆಮಾಲಜಿ ಅಂತ ಕರಿತೀವಿ. ರಿವರ್ಸ್ ಎಪಿಡೆಮಾಲಜಿ ಅಂದ್ರೆ ಈಗ ಜನರಲ್ ಪಾಪ್ಯುಲೇಷನ್ ನಾವ್ ಏನ್ ಹೇಳ್ತೀವಿ ಅಂದ್ರೆ ಊಟ ಕಡಿಮೆ ಮಾಡಿ, ನೀವು ದಪ್ಪ ಆಗ್ಬೇಡಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಲೀನ್ ಅಂಡ್ ತಿನ್ನಾಗಿರಿ ಅಂತ ಈ ತರ ಅಡ್ವೈಸ್ ಇರುತ್ತೆ. ಇದು ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ಆಪೋಸಿಟ್. ನಾವ್ ಹೇಳ್ತೀವಿ ನೀವು ದಪ್ಪ ಆಗಿ ಚೆನ್ನಾಗಿ ಊಟ ಮಾಡಿ. ಯಾಕೆಂದ್ರೆ ಅದರಲ್ಲಿ ಸ್ಟಡೀಸ್ ಅಲ್ಲಿ ಏನ್ ಬಂದಿದೆ ಅಂದ್ರೆ ಯಾರು ದಪ್ಪ ಆಗ್ತಾರಲ್ಲ ಅವರು ಇನ್ನು ಚೆನ್ನಾಗ್ ಬದುಕ್ತಾರೆ ಡಯಾಲಿಸಿಸ್ ಅಲ್ಲಿ ಅಂತ. ಸೊ ನಮ್ಮಲ್ಲಿ ಇನ್ನೂ ಕೆಲವರು ಪೇಷಂಟ್ಸ್ ಕಂಪ್ಲೇಂಟ್ ಮಾಡೋರು ಇದಾರೆ, ಅಂದ್ರೆ ಸರ್ ವೇಟ್ ಗೇನ್ ಆಗ್ತಾನೆ ಇದೆ ಅಂದ್ರೆ ಐ ಆಮ್ ಹ್ಯಾಪಿ ಫ್ರಮ್ ಮೈ ಸೈಡ್. ಅಂದ್ರೆ ನಾವು ಕೊಡ್ತಿರೋ ಡಯಾಲಿಸಿಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಆಗುತ್ತೆ. ಪ್ಲಸ್ ಅವರು ಚೆನ್ನಾಗಿ ಅವ್ರದ್ದು ಪಿಕಪ್ ಆಗಿದೆ ಲೈಫ್. ಅಂದ್ರೆ ನಾನು ಹೇಳಿದ್ನಲ್ಲ, ಆ ಮಾಲ್ ನ್ಯೂಟ್ರಿಷನ್ ಸೈಕಲ್ ಇಂದ ಹೊರಗಿದ್ದಾರೆ ಅವರು ಚೆನ್ನಾಗಿ ಊಟ ಮಾಡ್ಕೊಂಡಿದ್ರೆ ದಟ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್. ಅವರು ಅದನ್ನ ನಾವು ರಿವರ್ಸ್ ಎಪಿಡೆಮಾಲಜಿ ಅಂತೀವಿ. ಅಂದ್ರೆ ದಪ್ಪ ಆದ್ರೆ ಬೆಸ್ಟ್. ಇದು ಉಲ್ಟಾಕೆ ಅಂದ್ರೆ ಜನರಲ್ ಪಾಪ್ಯುಲೇಷನ್ ಗೆ ಯು ಹ್ಯಾವ್ ಟು ಬಿ ಲೀನ್ ಅಂಡ್ ಗೇನ್ ಆಗ್ಬಿಡಿ ಅಂತ. ಇದ್ರಲ್ಲಿ ನಾವು ಸ್ವಲ್ಪ ಆಪೋಸಿಟ್ ಹೇಳ್ತೀವಿ. ಬಟ್ ದಟ್ ಇಸ್ ಟ್ರೂ. ನೀವು ಎಲ್ಲಿವರೆಗೂ ಊಟ ಚೆನ್ನಾಗಿ ಮಾಡ್ತಿರ್ತೀರಾ, ಪ್ರೋಟೀನ್ ತಗೊಳ್ತಾ ಇರ್ತೀರಾ, ಯು ವಿಲ್ ಡೂ ವೆಲ್ ಆಕ್ಚುಲಿ. ಪ್ರೋಟೀನ್ ಕೊರತೆ ಅಥವಾ ಈ ನ್ಯೂಟ್ರಿಷನ್ ಕೊರತೆಯನ್ನು ಫುಲ್ಫಿಲ್ ಮಾಡೋದಕ್ಕೆ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ? ಅಂದ್ರೆ ಈಗ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂದ್ರೆ ದೇರ್ ಆರ್ ಲಾಟ್ ಆಫ್ ಪ್ರೋಟೀನ್ ಪೌಡರ್ಸ್ ಇದೆ. ಈಗ ಪ್ರೋಟೀನ್ ಪೌಡರ್ಸ್ ಆಕ್ಚುಲಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎಗ್ ಸೋರ್ಸ್ ಇಂದ ಇದೆ, ಕೆಲವೊಂದು ವೇ ಪ್ರೋಟೀನ್ ಅಂತ ಮಿಲ್ಕ್ ಸೋರ್ಸ್ ಇಂದ ಬರುತ್ತೆ. ದಟ್ ಇಸ್ ಪ್ಯೂರ್ ಮಿಲ್ಕ್ ಡಿರೈವ್ಡ್ ಪ್ರೋಟೀನ್. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ದೇ ಹ್ಯಾವ್ ಹೈ ಬಯಾಲಜಿಕಲ್ ವ್ಯಾಲ್ಯೂ, ಡೈಜೆಷನ್ ಈಸ್ ಈಸಿ, ಅಬ್ಸಾರ್ಪ್ಷನ್ ಈಸ್ ಈಸಿ. ಅದು ಒಂದು ಇದು. ಆಮೇಲೆ ಈಗ ಅಂದ್ರೆ ಇದನ್ನ ನಾವು ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ ಆ ಗ್ಯಾಪ್ ಹೇಳಿದ್ನಲ್ಲ ನಾನು, 1.2 grams per kg ಅಂತ ಹೇಳಿರ್ತೀವಿ. ಅವ್ರು 80 ಗ್ರಾಮ್ ತಿನ್ಬೇಕು ಅಂತ. ನಿಮ್ಮ ಊಟದಲ್ಲಿ ಡಯಟಿಷಿಯನ್ಸ್ ಎಲ್ಲ ಹೆಲ್ಪ್ ತಗೊಂಡ್ರೆ ಒಂದು 60 ಗ್ರಾಮ್ ಬರುತ್ತೇನೋ. ಸೊ ರಿಮೈನಿಂಗ್ ಒಂದು 24 grams ಅಥವಾ 20 grams ಅಥವಾ 30 grams ನೀವು ಸಪ್ಲಿಮೆಂಟ್ ತಗೋಬೇಕಾಗುತ್ತೆ. ಸಪ್ಲಿಮೆಂಟ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಅವ್ರು ಯಾವ ತರ ಪ್ರಿಪೇರ್ ಮಾಡಿರ್ತಾರೆ ಅಂದ್ರೆ ಅದರಲ್ಲಿ ಜಾಸ್ತಿ ಪೊಟ್ಯಾಷಿಯಂ ಬರ್ದಂಗೆ, ಜಾಸ್ತಿ ಸೋಡಿಯಂ ಬರ್ದಂಗೆ, ಜಾಸ್ತಿ ಫಾಸ್ಫರಸ್ ಬರ್ದಂಗೆ ಮ್ಯಾನೇಜ್ ಮಾಡಿರ್ತಾರೆ. ಸೊ ಈಗ ಊಟ ಜಾಸ್ತಿ ಮಾಡಿ ಅಂದ್ರೆ ಆಟೋಮೆಟಿಕಲಿ ಸಾಲ್ಟ್ ಇಂಟೇಕ್ ಜಾಸ್ತಿ ಆಗುತ್ತೆ, ಆಯ್ತಾ. ಊಟ ಜಾಸ್ತಿ ಮಾಡಿ ಅಂದ್ರೆ ಈ ರೆಗ್ಯುಲರ್ ಸೋರ್ಸಸ್ ಅಲ್ಲಿ ಏನಿದೆ ಫಾಸ್ಫರಸ್ ಜಾಸ್ತಿ ಆಗುತ್ತೆ. ಸೊ ನಾವು ಯಾವಾಗ ಇದನ್ನ ಅಡ್ವೈಸ್ ಮಾಡಿದ್ರೆ ಇದ್ರಲ್ಲಿ ಏನಂದ್ರೆ ಆ ಎಲೆಕ್ಟ್ರೋಲೈಟ್ಸ್ ಕಡಿಮೆ ಇರುತ್ತೆ. ಅಂದ್ರೆ ಸೋಡಿಯಂ ಆಗ್ಲಿ, ಪೊಟ್ಯಾಷಿಯಂ ಆಗ್ಲಿ, ಮತ್ತೆ ಫಾಸ್ಫರಸ್ ಆಗ್ಲಿ ಕಡಿಮೆ ಇರುತ್ತೆ. ಸೊ ನಿಮಗೆ ಆ ಎಲೆಕ್ಟ್ರೋಲೈಟ್ ಇಶ್ಯೂಸ್ ಬರಲ್ಲ. ಈಗ ಫಾಸ್ಫರಸ್ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನಾವು ಫಾಸ್ಫರಸ್ ಕೊಡೋ ಟ್ಯಾಬ್ಲೆಟ್ಗಳು ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ದೀಸ್ ಆರ್ ಆಲ್ ರಿಲೀಫ್. ಈಗ ನೀವು ಟ್ಯಾಬ್ಲೆಟ್ಸ್ ಕಡಿಮೆ ಇದ್ದಷ್ಟು ದಟ್ ಈಸ್ ಎ ಗುಡ್ ಸೈನ್ ಅಲ್ವಾ. ಸೊ ಫಾಸ್ಫರಸ್ ನಿಮಗೆ ಅದು ಕಡಿಮೆ ಆಗುತ್ತೆ. ಸೊ ಆಮೇಲೆ ಇದರಲ್ಲಿ ಸ್ವಲ್ಪ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಸೊ ಅದ್ರಲ್ಲಿ ಅಡ್ವಾಂಟೇಜ್ ಏನ್ ಸಿಗುತ್ತೆ ಅಂದ್ರೆ ಅವ್ರಿಗೆ ಡಯಾಲಿಸಿಸ್ ಅಲ್ಲಿ ಆ ನೀರಿನ ಕ್ಲೀನಿಂಗ್ ಆಗ್ಬೇಕಾದ್ರೆ ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಲಾಸ್ ಆಗುತ್ತೆ. ಸೊ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಲಾಸ್ ಆಗುತ್ತೆ. ಅವೆಲ್ಲ ಸಪ್ಲಿಮೆಂಟ್ ಆದ್ರೆ ಸೊ ನಿಮಗೆ ವಿತೌಟ್ ಡಿಸ್ಟರ್ಬೆನ್ಸ್ ಅಂದ್ರೆ ನಿಮಗೆ ಬೇರೆ ಎಲೆಕ್ಟ್ರೋಲೈಟ್ಸ್ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ದಲೆ ಈಸಿಯಾಗಿ ನಿಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಬರುತ್ತೆ. ಹಂಗಂತ ನಾವು ಹೇಳ್ತಿರೋದು ಇದು ಮೇನ್ ಅಂತಲ್ಲ. ಅಂದ್ರೆ ದಿಸ್ ಇಸ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಅಂದ್ರೆ ನಮ್ಮ ಇಚ್ಛೆ ಏನು ಅಂದ್ರೆ ನೀವು ಫಸ್ಟ್ ಊಟ ಚೆನ್ನಾಗಿ ಮಾಡಿ, ಗ್ಯಾಪ್ ಫಿಲ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಆಕ್ಚುಲಿ ಪ್ರೋಟೀನ್ ಏನು ಸಫಿಶಿಯಂಟ್ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದು ಮ್ಯಾಚ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಸರಿಯಾದ ಪ್ರೋಟೀನ್ ಸೇವನೆಯಿಂದ ಉರಿಯೂತ ಕಡಿಮೆ ಆಗುತ್ತಾ ಹೇಗೆ? ಇನ್ಫ್ಲಮೇಷನ್ ಕಡಿಮೆ ಆಗುತ್ತಾ ಹೇಗೆ? ಇನ್ಫ್ಲಮೇಷನ್ ಈಗ ಇದು ಇನ್ಫ್ಲಮೇಷನ್ ನಾವು ಇದರಲ್ಲಿ ಏನು ಹೇಳ್ತಿದೀವಿ ಡಯಾಲಿಸಿಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಬೇರೆ ಡಿಸೀಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಗೊತ್ತಾಗಲ್ಲ. ಇದು ಇನ್ಫ್ಲಮೇಷನ್ ಅಂದ್ರೆ ಬಾಡಿ ಒಳಗೆ ಅದು ಈಗ ಒಂಥರ ಸ್ಲೋ ಪಾಯ್ಸನ್ ಅಂತಾರಲ್ಲ, ನಿಮಗೆ ಸಡನ್ ಪಾಯ್ಸನ್ ಅಂದ್ರೆ ಎಲ್ಲರಿಗೂ ಕಾಣುತ್ತೆ, ಯು ವಿಲ್ ಆಕ್ಟ್ ಇಮಿಡಿಯೇಟ್ಲಿ. ಸ್ಲೋ ಪಾಯ್ಸನ್ ಅಂದ್ರೆ ನೀವು ಡೈಲಿ ಚೂರ್ ಪಾಯ್ಸನ್ ಅದು ನಿಮಗೆ ಏನಾಗುತ್ತೆ ಗೊತ್ತೇ ಆಗಲ್ಲ. ಅದು ಇನ್ಫ್ಲಮೇಷನ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ಫ್ಲಮೇಷನ್ ಪ್ರಾಬ್ಲಮ್ ಅಂದ್ರೆ ಅದರಲ್ಲಿ ಅಥೆರೋಸ್ಕ್ಲಿರೋಸಿಸ್ ಗೆ ಪ್ರಮೋಟ್ ಮಾಡುತ್ತೆ. ಅಥೆರೋಸ್ಕ್ಲಿರೋಸಿಸ್ ಆಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಮತ್ತೆ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ. ಆಮೇಲೆ ಈಗ ನಮ್ಮಲ್ಲಿ ಇನ್ನೊಂದು ಇದಿದೆ, ಯಾರು ಕಿಡ್ನಿ ಪೇಷಂಟ್ಸ್ ಇದಾರಲ್ಲ ಅವ್ರು ಯಾರು ಕಿಡ್ನಿಯಿಂದ ಸಾವು ಬರಲ್ಲ, ಅವರಿಗೆ ಬರೋದೇ ಹಾರ್ಟ್ ಇಂದ ಅಥವಾ ಇನ್ಫೆಕ್ಷನ್ ಇಂದ. ಇದೊಂಥರ ಈಗೇನಂದ್ರೆ ಕಿಡ್ನಿ ಇಲ್ವಾ, ನಾವು ಡಯಾಲಿಸಿಸ್ ಮಾಡ್ತೀವಿ ಅಲ್ವಾ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಅದರಿಂದ ಅವರಿಗೆ ಕಿಡ್ನಿ ಇಸ್ ರಿಪ್ಲೇಸ್. ಅರ್ಥ ಆಗ್ತಿದೆ ವಿತ್ ನ್ಯೂಟ್ರಿಷನ್ ಅನ್ನೋದ್ರ ಕಿಡ್ನಿ ಇಸ್ ರಿಪ್ಲೇಸ್ ಆಗುತ್ತೆ.
ಬಟ್ ಸಾವು ಬರೋದು ಯಾವ್ದ್ರಿಂದ ಹಾರ್ಟ್ ಅಟ್ಯಾಕ್ ಆಗಿ, ಸ್ಟ್ರೋಕ್ ಆಗಿ, ಹೌದು. ಅಥವಾ ನಿಮಗೆ ಇನ್ಫೆಕ್ಷನ್ಸ್ ಆಗಿ. ಇದರಲ್ಲಿ ಇಮ್ಯುನಿಟಿ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್. ಹೌದಾ? ಈ ಇನ್ಫ್ಲಮೇಷನ್ ಜಾಸ್ತಿ ಆದಷ್ಟು ಇಮ್ಯುನಿಟಿ ಡೌನ್ ಆಗುತ್ತೆ. ಇಮ್ಯುನಿಟಿ ಡೌನ್ ಆದಷ್ಟು ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದ್ರೆ ಮತ್ತೆ ಅದು ಇನ್ಫ್ಲಮೇಷನ್ ಕನ್ವರ್ಟ್ ಆಗುತ್ತೆ. ಸೊ ನೀವು ಪ್ರೋಟೀನ್ ಸಪ್ಲಿಮೆಂಟ್ ತಗೊಂಡ್ರೆ ನಿಮ್ದು ಇನ್ಫ್ಲಮೇಷನ್ ಕಡಿಮೆ ಆದ್ರೆ ಇಮ್ಯುನಿಟಿ ಚೆನ್ನಾಗುತ್ತೆ. ಇಮ್ಯುನಿಟಿ ಚೆನ್ನಾಗಾದ್ರೆ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಆಗುತ್ತೆ. ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಆದ್ರೆ ನೀವು ಊಟ ಚೆನ್ನಾಗಿ ಮಾಡ್ತೀರಾ, ಅದು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸೊ ಎಲ್ಲ ಒಂಥರ ಲಿಂಕ್ ಇರೋದ್ರಿಂದ ಐ ಥಿಂಕ್ ಅಷ್ಟು ಪ್ರೋಟೀನ್ ತಗೊಂಡ್ರೆ ಗ್ಯಾಪ್ ಫಿಲ್ ಆಗುತ್ತೆ. ನಿಮ್ದು ಮಾಲ್ ನ್ಯೂಟ್ರಿಷನ್ ಫೇಸಿಗೆ ಹೋಗಲ್ಲ. ಮಾಲ್ ನ್ಯೂಟ್ರಿಷನ್ ಹೋಗದಿದ್ರೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಏನಿದೆ, ಅಥೆರೋಸ್ಕ್ಲೆರೋಸಿಸ್ ಆಗಲಿ, ಇನ್ಫ್ಲಮೇಷನ್ ಆಗಲಿ, ಸೆಪ್ಸಿಸ್ ಅಂದ್ರೆ ಈ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂತ. ಈಗ ಇನ್ನೊಂದಿದೆ ಅಂದ್ರೆ ಕಿಡ್ನಿ ಇಸ್ ಎ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್. ಅಂದ್ರೆ ನಿಮ್ದು ಇಮ್ಯುನಿಟಿ ಆಲ್ರೆಡಿ 30% ಈ ತರ ಕಡಿಮೆ ಆಗ್ಬಿಡುತ್ತೆ ಇದರಲ್ಲಿ. ಪ್ಲಸ್ ನೀವು ಮೆಜಾರಿಟಿ ಈಗ ನಾವು 100 ಪೇಷಂಟ್ ತಗೊಂಡ್ರೆ 50 ಜನ ಡಯಾಬಿಟಿಸ್ ಇರ್ತಾರೆ ಕಿಡ್ನಿ ಫೇಲ್ಯೂರ್ ಅಲ್ಲಿ. ಡಯಾಬಿಟಿಸ್ ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್. ಸೊ ಡಯಾಬಿಟಿಸ್ ಪ್ಲಸ್ ನಿಮಗೆ ಇದನ್ನ ಸೇರಿಸ್ಕೊಂಡ್ರೆ, ಕಿಡ್ನಿ ಫೇಲ್ಯೂರ್ ಸೇರಿಸ್ಕೊಂಡ್ರೆ ಇಮ್ಯುನಿಟಿ ಬಹಳ ಡೌನ್ ಆಗಿ ಹೋಗುತ್ತೆ. ಸೊ ಅದು ಇಮ್ಯುನಿಟಿ ಪಿಕಪ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ವಿಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು, ಪ್ರೋಟೀನ್ ಇರಬೇಕು. ಕಾರ್ಬೋಹೈಡ್ರೇಟ್ ಎಲ್ಲ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇಮ್ಯುನಿಟಿ. ಪ್ರೋಟೀನ್, ವಿಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ನಿಮಗೆ ಅದನ್ನ ಇಮ್ಯುನಿಟಿ ಮೇಂಟೈನ್ ಮಾಡ್ಕೊಳಕಾದ್ರೂ ನೀವು ನ್ಯೂಟ್ರಿಷನಲ್ ತಗೊಂಡ್ರೆ, ಸೊ ದಟ್ ವಿಲ್ ಮೇಂಟೈನ್ ಯುವರ್ ಹೆಲ್ತ್. ಇನ್ಫೆಕ್ಷನ್ ಆಗಲ್ಲ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಬ್ರೇಕ್ ನಾನು ಹೇಳಿದಲ್ಲ, ಅದು ವಿಶಿಯಸ್ ಸೈಕಲ್ ಅನ್ನೋದು ವಿ ಕ್ಯಾನ್ ಬ್ರೇಕ್ ವಿತ್ ಪ್ರೋಟೀನ್ ಇಂಟೆಕ್. ಮಾಲ್ ನ್ಯೂಟ್ರಿಷನ್ ಫೇಸಿಗೆ ನೀವು ಹೋಗ್ದಲೇ ಇದ್ರೆ, ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಮಾಲ್ ನ್ಯೂಟ್ರಿಷನ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇನ್ಫ್ಲಮೇಷನ್ ಆಗಲ್ಲ. ಇನ್ಫ್ಲಮೇಷನ್ ಆಗಿದ್ರೆ ಅಥೆರೋಸ್ಕ್ಲೆರೋಸಿಸ್ ಆಗಲ್ಲ, ಇನ್ಫೆಕ್ಷನ್ ಆಗಲ್ಲ. ಸೊ ಮತ್ತೆ ನಿಮ್ ಹೆಲ್ತಿ ಲೈಫ್ ಒಂದ್ಸತಿ ಪಿಕಪ್ ಆಯ್ತು ಅಂದ್ರೆ ಹೆಲ್ತ್ ಲೈಫ್ ಲೀಡ್ ಆಗ್ತಾನೆ ಇರುತ್ತೆ. ನಿಮಗೆ ಯಾವುದೇ ರೀತಿ ಮೇಜರ್ ಇಶ್ಯೂಸ್ ಎಲ್ಲ ಏನು ಬರಲ್ಲ. ಓಕೆ ಡಾಕ್ಟರ್, ಇನ್ನು ಈ ಪ್ರೋಟೀನ್ ಅಗತ್ಯತೆಯನ್ನ ಫುಲ್ಫಿಲ್ ಮಾಡೋದಕ್ಕೆ ನೀವು ಏನೆಲ್ಲ ಸಜೆಷನ್ಸ್ಗಳನ್ನ ಕೊಡ್ತೀರಾ ಅಂತ? ನಾವು ಇಲ್ಲಿ ಅಡ್ವೈಸ್ ಮಾಡೋದು ಒಂದು ಹೈ ಪ್ರೋಟೀನ್ ಡಯಟ್ ಅಂತ ಅವ್ರಿಗೆ ಹೇಳ್ತೀವಿ. ಡಯಟಿಷಿಯನ್ಸ್ ಇನ್ವಾಲ್ವ್ ಮಾಡ್ತೀವಿ. ಅವರು ಬಾಡಿ weight ಪ್ರಕಾರ, ಅವ್ರದ್ದು ಎಕ್ಸ್ಪೆಕ್ಟೆಡ್ ಬಾಡಿ weight, ಐಡಿಯಲ್ ಬಾಡಿ weight ಪ್ರಕಾರ ಒಂದು ಸಮ್ಮರಿ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ನೀವು ಇಷ್ಟು ಮೊಟ್ಟೆ ತಿನ್ನಿ, ಇಷ್ಟು ಈಗ ನಾವು ಹಾಲು ಕುಡೀರಿ ಅಂತ ಹೇಳ್ತೀವಿ, ಇದು ಪನ್ನೀರ್ ತಿನ್ನಿ ಅಂತ ಹೇಳ್ತೀವಿ. ಮಿಕ್ಸ್ಡ್ ಡಯಟ್ ಇದ್ದವರಿಗೆ ಫಿಶ್ ಅಂಡ್ ಚಿಕನ್ ತಗೋಬಹುದು ಅಂತ ಹೇಳ್ತೀವಿ. ಸೊ ಒಂದು ಆ ಅಡ್ವೈಸ್ ಕೊಡ್ತೀವಿ. ಅದ್ರ ಮೇಲೆ ವಿ ವಿಲ್ ಆಡ್ ಲಿಟ್ಲ್ ಬಿಟ್ ಆಫ್ ಸಪ್ಲಿಮೆಂಟ್. ಅದೇನು ನನಗೆ ಗ್ಯಾಪ್ ಅಂತ ಏನ್ ಹೇಳಿದ್ನಲ್ಲ, ದಟ್ ಟು ಫಿಲ್ ದ ಗ್ಯಾಪ್ ವಿ ಆಡ್ ಲಿಟ್ಲ್ ಬಿಟ್ ಆಫ್ ಪ್ರೋಟೀನ್ ಸಪ್ಲಿಮೆಂಟ್. ಅಂದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ಅಲ್ಲಿ ಅಡ್ವಾಂಟೇಜಸ್ ಹೇಳಿದೆ ನಾನು. ಅಂದ್ರೆ ಅದ್ರಲ್ಲಿ ಎಲೆಕ್ಟ್ರೋಲೈಟ್ಸ್ ಕಡಿಮೆ ಇರುತ್ತೆ, ಆಮೇಲೆ ನಿಮ್ಗೆ ವಾಟರ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಅವೆಲ್ಲ ಎಲೆಕ್ಟ್ರೋಲೈಟ್ಸ್ ಅದರ್ ಎಲೆಕ್ಟ್ರೋಲೈಟ್ಸ್ ಮ್ಯಾನೇಜ್ ಆಯ್ತು ಅಂದ್ರೆ ನಿಮಗೆ ಮಾತ್ರೆಗಳು ಕಡಿಮೆ ಆಗುತ್ತೆ. ಸೊ ವಿತ್ ದಟ್ ಐ ಥಿಂಕ್ ದಿಸ್ ಇಸ್ ಹೌ ವಿ ಆರ್ಗನೈಸ್. ಅಂದ್ರೆ ಒಂದು ಸ್ಪೆಸಿಫಿಕ್ ಡಯಟ್ ಕೊಡ್ತೀವಿ. ಇಷ್ಟು ಪ್ರೋಟೀನ್ ನೀವು ಇದನ್ನ ಇಷ್ಟು ತಗೊಂಡ್ರೆ, ಈಗ 100 ಗ್ರಾಮ್ ತಗೊಂಡ್ರೆ 20 ಗ್ರಾಮ್ ಬರುತ್ತೆ. ಈ ತರ ನಾವು ಕೊಡ್ತೀವಿ. ಆದಷ್ಟು ಫಾಲೋ ಮಾಡ್ಬೇಕು ಅದನ್ನ. ಆಮೇಲೆ ನೀವು ಡಯಟ್ ಪ್ಲಸ್ ಲಿಟ್ಲ್ ಬಿಟ್ ಆಫ್ ಸಪ್ಲಿಮೆಂಟ್. ದಟ್ ಈಸ್ ಅವರ್ ಅಡ್ವೈಸ್. ಓಕೆ ಡಾಕ್ಟರ್, ಇನ್ನು ಪೇಷಂಟ್ಸ್ಗೆ ಹಾಗೆ ಕೇರ್ ಟೇಕರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ನೀವು ಅಂತ? ಪೇಷಂಟ್ಸ್ ಮತ್ತೆ ಕೇರ್ ಟೇಕರ್ಸ್ ಇದ್ರ ಒಂದು ಇದರಲ್ಲಿ ಏನು ಅಂದ್ರೆ, ಕಿಡ್ನಿ ಫೇಲ್ಯೂರ್ ಅಂದ್ರೆ ಇದು ಬರೀ ಪೇಷಂಟ್ ಇಂದ ಒಂದೇ ಪ್ರಾಬ್ಲಮ್ ಅಲ್ಲ. ಇದು ಮನೆ ಎಲ್ಲಾರ್ದು ಪ್ರಾಬ್ಲಮ್ ಆಗುತ್ತೆ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಕಿಡ್ನಿ ಫೇಲ್ಯೂರ್. ಇಲ್ಲಿ ಪೇಷಂಟ್ ಒಬ್ಬರೇ ಸಫರ್ ಮಾಡಲ್ಲ, ಮನೆ ಫ್ಯಾಮಿಲಿ ಎಲ್ಲರೂ ಸಫರ್ ಮಾಡ್ತಾರೆ ಬೇಸಿಕಲಿ. ಸೊ ಇದರಲ್ಲಿ ಏನಂದ್ರೆ, ಈಗ ಫ್ಯಾಮಿಲಿಗೆ ಎಕ್ಸ್ಪೆನ್ಸಸ್ ಬೀಳುತ್ತೆ. ದೇ ಹ್ಯಾವ್ ಟು ಮ್ಯಾಚ್ ದ ಎಕ್ಸ್ಪೆನ್ಸಸ್. ಆಮೇಲೆ ಡಯಾಲಿಸಿಸ್ ಟೈಮ್ ಅಲ್ಲಿ ಒಬ್ರು ಬರ್ಬೇಕು ಅಂತ ಹೇಳ್ತೀವಿ. ಸೊ ಅಲ್ಲಿ ಮಧ್ಯದಲ್ಲಿ ಏನಾದ್ರು ರಿಸ್ಕ್ ಕಾಂಪ್ಲಿಕೇಶನ್ಸ್ ಆದ್ರೆ ನಾವು ಕನ್ಸೆಂಟ್ ಬೇಕಾಗುತ್ತೆ. ಸೊ ಅದಕ್ಕೆ ಒಬ್ರು ಅಕಂಪನಿ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ದೇ ಹ್ಯಾವ್ ಟು ಸ್ಪೆಂಡ್ ದ ಟೈಮ್. ಈಗ ಕೆಲವೊಬ್ರು ಜಾಬ್ ಅಲ್ಲಿ ಇರ್ತಾರೆ, ಅವರಿಗೆ ಬರಕ್ ಆಗಲ್ಲ. ಸೊ ಈ ತರ ಫ್ಯಾಮಿಲಿ ಒಂದು ಇದಾಗುತ್ತೆ. ಅಥವಾ ಈಗ ನೀವು ಜಾಸ್ತಿ ಸಾಲ್ಟ್ ವಾಟರ್ ತಗೊಂಡ್ರಿ, ಮಧ್ಯರಾತ್ರಿ ನಿಮಗೆ ಬ್ರೀತಿಂಗ್ ಇಶ್ಯೂಸ್ ಆಯ್ತು, ಡಯಾಲಿಸಿಸ್ ಬರ್ಬೇಕು, ಫ್ಯಾಮಿಲಿ ಯಾರೋ ಒಬ್ರು ಕರ್ಕೊಂಡ್ ಬರ್ತಾರೆ, ಅವ್ರದ್ದು ರುಟೀನ್ ಇಸ್ ಡಿಸ್ಟರ್ಬ್ಡ್ ಆಯ್ತಾ. ನೆಕ್ಸ್ಟ್ ಡೇ ಅವ್ರದ್ದು ಮತ್ತೆ ನೆಕ್ಸ್ಟ್ ಡೇ ಲೈಫ್ ಅವ್ರದ್ದು ಬೆಳಗ್ಗೆ 9 o'clock ಜಾಬ್ ಹೋಗ್ಬೇಕು ಇರುತ್ತೆ. ಸೊ ಈ ತರ ಆಗಿ ಏನಾಗುತ್ತೆ, ಇಟ್ ವಿಲ್ ಗೆಟ್ ಡಿಸ್ಟರ್ಬ್ಡ್. ಅಂದ್ರೆ ಫ್ಯಾಮಿಲಿ ಆಸ್ ಎ ಹೋಲ್ ವಿಲ್ ಗೆಟ್ ಡಿಸ್ಟರ್ಬ್ಡ್. ಫೈನಾನ್ಷಿಯಲ್ ಕ್ರಂಚಸ್ ಬರುತ್ತೆ. ಆಮೇಲೆ ಅವ್ರಿಗೆ ಲವ್ಡ್ ಒನ್ಸ್ ಅವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ, ದೇ ಫೀಲ್ ಡಿಫಿಕಲ್ಟ್. ಸಫರಿಂಗು ನೋಡೋಕ್ಕಾಗಲ್ಲ, ಈ ಕಡೆ ಟ್ರೀಟ್ಮೆಂಟು ಕಷ್ಟ ಅನ್ನೋ ರೀತಿ ಇದಾಗುತ್ತೆ. ಸೊ ಬೆಸ್ಟ್ ಸೊಲ್ಯೂಷನ್ ಇದ್ರಲ್ಲಿ ಏನು ಅಂದ್ರೆ, ಇಫ್ ಪೇಷಂಟ್ ಈಸ್ ಮೋಟಿವೇಟೆಡ್, ನಾನ್ ಚೆನ್ನಾಗಿ ಇದ್ ಮಾಡ್ಬೋದು ಒಂದು ಸಾಧ್ಯತೆ, ಅಂದ್ರೆ ಚೆನ್ನಾಗಿರೋದ್ ಸಾಧ್ಯತೆ ಇರುತ್ತೆ. ಪ್ಲಸ್ ಅವರಿಗೆ ಮೋಟಿವೇಶನ್, ನಾನ್ ಚೆನ್ನಾಗಿ ಇರ್ಬೇಕು ಅನ್ನೋದೊಂದು ಅವರಿಗೆ ಮೋಟಿವೇಶನ್ ಬರ್ಬೇಕು. ಆ ಮೋಟಿವೇಶನ್ ಬಂದು ಆ ಡಿಸಿಪ್ಲಿನ್ ತರ್ತಾರೆ. ಅಂದ್ರೆ ಇದಾರೆ ಡೆಫಿನೆಟ್ಲಿ ಇನ್ ಅವರ್ ಹಾಸ್ಪಿಟಲ್ ಈಗ 100 ಪೇಷಂಟ್ ಇದ್ರೆ 90% ಆರ್ ಲೈಕ್ ದಿಸ್.
ದೇ ವಿಲ್ ಗೆಟ್ ಮೋಟಿವೇಟ್ ಇದ್ದಾಗ ಏನ್ ಮಾಡ್ತಾರೆ, ನಾವ್ ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡ್ತಾರೆ. ಕೆಲವೊಬ್ರು ಸಾಲ್ಟ್ ಬಿಡ್ತೀವಿ ಅಂದ್ರೆ ಬಿಡ್ತಾರೆ, ಅವ್ರಿಗೆ ಅಷ್ಟೇ. ಕೆಲವೊಬ್ರಿಗೆ ಪೂರ್ತಿ ಬಿಡೋಕ್ಕಾಗಲ್ಲ. ಅದಾದ್ಮೇಲೆ ಏನಾಗುತ್ತೆ, ಅವ್ರು ಮೋಟಿವೇಟೆಡ್ ಇದ್ರೆ ದೆನ್ ವಾಟ್ ದೇ ವಿಲ್ ಡೂ ಈಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಸೊ ಈ ತರ ಮಧ್ಯದಲ್ಲಿ ಕಾಂಪ್ಲಿಕೇಶನ್ಸ್ ಆಗಲ್ಲ. ಈಗ ಅಡ್ಮಿಷನ್ಸ್ ಅಲ್ಲಿ ಖರ್ಚು ಜಾಸ್ತಿ, ಒಂದ್ಸತಿ ಅಡ್ಮಿಟ್ ಆದ್ರೆ ಖರ್ಚು ಬಹಳ ಬರುತ್ತೆ. ಸೊ ನೀವು ಪ್ರಾಪರ್ ಇದನ್ನ ಫಾಲೋ ಮಾಡಿದ್ರೆ ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ. ಅಡ್ಮಿಷನ್ಸ್ ಕಡಿಮೆ ಆದ್ರೆ ನಿಮಗೆ ಏನ್ ಬರುತ್ತೆ, ಬೇಸಿಕಲಿ ಇದು ಖರ್ಚು ಕಡಿಮೆ ಆಗೋದ್ರಿಂದ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ನೀವು ಡಯಟ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ಇನ್ಫೆಕ್ಷನ್ಸ್ ಕಡಿಮೆ ಆದ್ರೆ ಮತ್ತೆ ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ, ನಿಮಗೆ ಖರ್ಚು ಮತ್ತೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ. ಆಮೇಲೆ ಪ್ಲಸ್ ನೀವು ಈಗ ನ್ಯೂಟ್ರಿಷನ್ಲಿ ಕರೆಕ್ಟ್ ಆಗಿ ತಗೊಂಡು ನೀರ್ ಜಾಸ್ತಿ ತಗೊಳ್ದಲ್ಲ ಇದ್ರೆ ಮಧ್ಯ ಬ್ರೀತಿಂಗ್ ಇಶ್ಯೂಸ್ ಬರೋದಾಗಲ್ಲ. ಇವೆಲ್ಲ ಆಗ್ದಲ್ಲ ಇದ್ರೆ ಏನಾಗುತ್ತೆ, ನೀವೊಂದು ಸಿಸ್ಟಮ್ ಅಲ್ಲಿ ಇರ್ತೀರಾ, ನೀವು ಟೈಮಿಗೆ ಬರ್ತೀರಾ, ಟೈಮಿಗೆ ಡಯಾಲಿಸಿಸ್ ತಗೊಂತೀರಾ, ಮತ್ ಮನೆಗೆ ಹೋಗ್ತೀರಾ. ಸಿ ದಟ್ ಆ ಡಿಸಿಪ್ಲಿನ್ ಸೆಟ್ ಆದ್ಮೇಲೆ ಈ ಫ್ಯಾಮಿಲಿಗೂ ಈಸಿ ಆಗುತ್ತೆ, ನಿಮ್ಗೂ ಈಸಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಖಂಡಿತ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಬಹಳಷ್ಟು ಇನ್ಫಾರ್ಮೇಶನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಡಯಾಲಿಸಿಸ್ ರೋಗಿಗಳಿಗೆ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಪ್ರೋಟೀನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.